ಬಿಜೆಪಿಯಲ್ಲಿನ ಗೊಂದಲಕ್ಕೆ ಭಿನ್ನಾಭಿಪ್ರಾಯಕ್ಕೆ ತೆರೆ ಎಳೆದಿದ್ದಾರೆ ನಿತಿನ್ ನಬೀನ್. ಆದರೆ ಕಾಂಗ್ರೆಸ್ನ ಬೆಳವಣಿಗೆಗಳನ್ನು ನೋಡೋಣ. ರಾಜ್ಯದಲ್ಲಿ ಜೂನ್ 30ರಿಂದ ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇದು ಕಾಂಗ್ರೆಸ್ ನಾಯಕರಿಗೆ ದಿಗಿಲು ಸೃಷ್ಟಿಸಿದೆ. ಇದು ಮುಂದಿನ ಚುನಾವಣೆ ಮೇಲೆ ಪರಿಣಾಮ ಬೀರುವ ಭೀತಿ ಕೂಡ ಶುರುವಾಗಿದ್ದು ರಾಜ್ಯ ನಾಯಕರು ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಕುರಿತಂತೆ ಚುನಾವಣಾ ಅಧಿಕಾರಿಗಳು ಆಕ್ಟಿವ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಕಾಂಗ್ರೆಸ್ ನಡೆ ಮತ ರಕ್ಷಣೆಯ ಕಡೆ ಹೆಸರಲ್ಲಿ ದೇವನಹಳ್ಳಿ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕರು ಮಹತ್ವದ ಸಭೆ ಮಾಡಿದ್ರು. ಈ ವೇಳೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಘಟಾನುಘಟಿ ನಾಯಕರು ಭಾಗಿಯಾಗಿ ಮುಂದಿನ ಹೋರಾಟದ ಬಗ್ಗೆ ಸಮಾಲೋಚನೆ ನಡೆಸಿದರು. ಇನ್ನು ಕರ್ನಾಟಕದಲ್ಲೂ ಕೂಡ ಎಸ್ಐಆರ್ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. ಎಸ್ಐಆರ್ ಪ್ರಕ್ರಿಯೆಗೂ ಮುನ್ನ ಎಚ್ಚರಿಕೆಯ ಹೆಜ್ಜೆಯಿಟ್ಟಂತಹ ರಾಜ್ಯ ಕಾಂಗ್ರೆಸ್ನಲ್ಲಿ ಇವತ್ತು ಮಹತ್ವದ ಸಭೆಯಾಗಿದೆ. ಎಸ್ಐಆರ್ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು, ಸಮಸ್ಯೆಗಳ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಶಾಸಕರು, ಸಚಿವರು, ಮಾಜಿಗಳು, ಆಯ್ದ ಕಾರ್ಯಕರ್ತರೊಂದಿಗೆ ಇವತ್ತು ಮಹತ್ವದ ಸಭೆಯನ್ನು ನಡೆಸಿದ್ದು ಎಸ್ಐಆರ್ನ ಸಂಪೂರ್ಣ ಮಾಹಿತಿ ಜೊತೆಗೆ ಇದರ ಕುರಿತಂತೆ ನಿಗಾವನ್ನು ವಹಿಸುವಂತೆ ಕೂಡ ಈ ಒಂದು ಸಭೆಯಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಅದರ ಜೊತೆಗೆ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಮತದಾರರಿಗೆ ಅರಿವನ್ನು ಮೂಡಿಸುವ ಕೆಲಸ ಆಗಬೇಕು. ಎಸ್ಐಆರ್ ಗೊಂದಲಗಳ ಬಗ್ಗೆ ಜನ ಜಾಗೃತಿಯನ್ನ ಮೂಡಿಸಬೇಕು. ಬಿಎಲ್ಒಗಳ ಕೆಲಸಗಳ ಮೇಲೆ ಬಿಎಲ್ಎಗಳ ನಿಗಾ ಇರಬೇಕು. ದಾಖಲೆಗಳನ್ನ ಹೊಂದಿಸಿ ಮರು ಸೇರ್ಪಡೆ ಮಾಡುವ ಕೆಲಸ ಆಗಬೇಕಾಗತ್ತೆ. ಆಯೋಗದಿಂದ ಏನಾದರೂ ಮೋಸ ಆದರೆ ಕಾನೂನು ಹೋರಾಟವನ್ನ ಮಾಡುವ ಚಿಂತನೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಗುಳೆ ಹೋದವರು, ಊರಿಂದ ಹೊರಗಿನವರಿಗೂ ಕೂಡ ಮಾಹಿತಿ ನೀಡಬೇಕು. ಅಧಿಕೃತ ಮತದಾರರ ಹೆಸರು ಡಿಲೀಟ್ ಆದರೆ ಹೋರಾಟವನ್ನ ಮಾಡುವಂತಹ ನಿರ್ಣಯವನ್ನ ಕೂಡ ಇವತ್ತಿನ ಮಹತ್ವದ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಇನ್ನು ಎಸ್ಐಆರ್ ಬಿಜೆಪಿ ನಾಯಕರಲ್ಲಿ ಉತ್ಸಾಹವನ್ನು ತಂದಿದ್ರೆ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಹೀಗಾಗಿ ಈ ವಿಚಾರದಲ್ಲಿ ಮಾತಿನ ಚಕಮಕಿಯೂ ನಡೆದಿದೆ. ಇವತ್ತು ಮೀಟಿಂಗ್ ಕರೆದ ಉದ್ದೇಶ ಕರ್ನಾಟಕ ರಾಜ್ಯದ ಎಲ್ಲ ಜನರ ಮತದಾರರ ಹಕ್ಕನ್ನು ಉಳಿಸಬೇಕು ಅಂತ ಹೇಳಿ. ಯಾರೇ ಆಗಿರಲಿ ಬಡವರು, ಆ ಬಡವರ ಎಲ್ಲ ಮತದಾರರ ಹಕ್ಕು. ಯಾಕೆಂದ್ರೆ ಆ ಇನ್ಯುಮರೇಷನ್ ಫಾರಮ್ನ ಅವ್ರೇನು ಕೊಡ್ತಾರೆ ವಾಪಸ್ಸು ದಾಖಲೆ ಸಮೇತ ಫಿಲ್ ಆಗಿ ಕೊಡಲಿಲ್ಲ ಅಂತಂದ್ರೆ, ಈಗೇನು ಅವರು ಎನ್ಯುಮರೇಷನ್ ಮಾಡಿದೀವಿ ಅಂತ ಮ್ಯಾಪಿಂಗ್ ಮಾಡಿದೀವಿ ಅಂತ ಹೇಳ್ತಾರೆ, ಅದು ಅವ್ರ ದಾಖಲೆ, ಅವ್ರ ವೋಟ್ ದಾಖಲೆ ಅಲ್ಲ. ಸೊ ಯಾರು ಫಾರಮ್ನ ಫಿಲ್ ಅಪ್ ಮಾಡಿ ದಾಖಲೆ ಸಮೇತ ಕೊಡ್ತಾರೆ ಅವ್ರದ್ದು ಮಾತ್ರ ವೋಟ್ ಉಳ್ಕೊಳ್ತದೆ. ಆ ದೃಷ್ಟಿಯಿಂದ ಎಲ್ಲ BLAಗಳಿಗೆಲ್ಲ ನಾವು ಅದನ್ನ ಗ್ಯಾರಂಟಿ ಮಾಡಬೇಕಾಗಿದೆ. ಅದೆಂತೂ ನಿಮ್ಮ ಜಿರಾಮ್ಜಿದು ಒಂದು ನಡೀತು, ಅದೊಂದು ಸ್ವಲ್ಪ ದಿವಸ ಮಾಡ್ಕೊಂಡ್ರು. ಈಗ ಇದಕ್ಕೆ ಹೊರಟವ್ರು ಅಷ್ಟೇ. ಅದರದ್ದು ಏನು ಮಾಡ್ಕೊಂಡ್ರು, ಈಗೆಲ್ಲ ಒಪ್ಪಿಗೆ ಕೊಟ್ಟವ್ರೆ ಅಂತೇಳಿ ಇದೆಲ್ಲ ಪತ್ರಿಕೆ ನೋಡಿದ್ನಪ್ಪ ಇವತ್ತು. ಈ ಹೊಸ ಸ್ಕೀಮ್ಗೆ ಮನ್ರೇಗ ತೆಗೆದು ಹೊಸ ಸ್ಕೀಮ್ ತರಲಿಕ್ಕೆ ಒಪ್ಕೊಂಡವ್ರು ಕರ್ನಾಟಕನು ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಬಂದಿರೋದು ನೋಡಿದೆ ಅಷ್ಟೇ ನಾನು ಹೇಳೋದು. ಇವರಿಗೆ ಮಾಡಕ್ಕೆ ಜನ ಕೆಲಸ ಕೊಟ್ಟರು, ಕೆಲಸ ಮಾಡೋ ಒಂದು ಮನೋಭಾವ ಇತ್ತು. ಸುಮ್ಮನೆ ಯಾವುದೇ ವಿಷಯಗಳು ಡೈವರ್ಟ್ ಮಾಡೋದು. ಇವತ್ತು ಮೀಟಿಂಗ್ ಕರೆದ ಉದ್ದೇಶ ಕರ್ನಾಟಕ ರಾಜ್ಯ. ಇನ್ನು ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಅಂತ್ಯ ಆಯ್ತಾ ಅಥವಾ ಮತ್ತೆ ಆರಂಭ ಆಗುತ್ತಾ? ಇದು ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆ. ಇದಕ್ಕೆ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋ ಕ್ಷಣಕ್ಕೊಂದು ಮಾತುಗಳು. ಟ್ರಂಪ್ ಮಾತಿನಿಂದ ಜಗತ್ತೇ ಗೊಂದಲಕ್ಕೆ ಈಡಾಗಿದೆ. ಬೆಳಗ್ಗೆಯಷ್ಟೇ ತಮ್ಮ ಸೋಷಿಯಲ್ ಮೀಡಿಯಾ ಟ್ರುತ್ ಅಲ್ಲಿ ಪೋಸ್ಟ್ ಮಾಡಿದ್ದ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗಿನ ಒಪ್ಪಂದ ಬಹುತೇಕ ಅಂತಿಮ ಹಂತ ತಲುಪಿದೆ ಅಂತ ಘೋಷಣೆ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯೂ ತೆರೆಯಲ್ಪಡಲಿದೆ ಅಂತ ಹೇಳಿದ್ರು. ಇರಾನ್ ಕೂಡ ಸಮ್ಮತಿಯ ಮಾತುಗಳನ್ನಾಡಿತ್ತು. ಈ ಮಾತಿಗೆ ಇಡೀ ಜಗತ್ತು ಖುಷಿ ಪಟ್ಟಿತ್ತು. ಮಾತುಕತೆ ಫಲಪ್ರದವಾಗ್ತಾ ಇದ್ದು ಜಗತ್ತಿಗೆ ಅಂಟಿರುವ ಸಂಕಷ್ಟ ನಿವಾರಣೆಯಾಗಲಿದೆ ಎನ್ನಲಾಗ್ತಿದ್ದು. ಅಮೆರಿಕ, ಇರಾನ್ ಹಾಗೂ ಮಧ್ಯಪ್ರಾಚ್ಯದ ಹಲವು ರಾಷ್ಟ್ರಗಳ ನಡುವೆ ನಡೆಯುತ್ತಿರುವ ಮಾತುಕತೆಗಳು ಅಂತಿಮ ಹಂತದಲ್ಲಿವೆ. ಕೆಲ ಒಪ್ಪಂದಗಳು ಮಾತ್ರ ಬಾಕಿ ಇದೆ. ಈ ಒಪ್ಪಂದದ ಅತ್ಯಂತ ಮಹತ್ವದ ಅಂಶವೆಂದರೆ ಜಾಗತಿಕ ತೈಲ ಸಾಗಣೆಗೆ ಜೀವನಾಡಿಯಾಗಿರುವ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಸಂಪೂರ್ಣವಾಗಿ ತೆರೆಯುವ ಪ್ರಸ್ತಾವನೆ. ಒಪ್ಪಂದದ ಹಲವು ಅಂಶಗಳ ಜೊತೆಗೆ ಹಾರ್ಮುಜ್ ಜಲಸಂಧಿಯೂ ತೆರೆಯಲ್ಪಡಲಿದೆ. ಆದ್ರೆ ಸಂಜೆ ಆಗ್ತಾ ಇದ್ದಂತೆ ತಮ್ಮ ಅದೇ ಟ್ರುತ್ನಲ್ಲಿ ಆಡಿಯೋಸ್ ಅಂತ ಪೋಸ್ಟ್ ಹಾಕಿದ್ದಾರೆ. ಇದರಲ್ಲಿ ಅಮೆರಿಕದ ವಿಮಾನಗಳು ಇರಾನ್ ಧ್ವಜ ಇರೋ ಹಡಗುಗಳ ಮೇಲಿನ ದಾಳಿ ಮಾಡಿದಂತೆ ಕಾಣ್ತಾ ಇರುವ AI ಪೋಸ್ಟರ್ ಹಂಚಿಕೊಂಡಿರೋದು ಆತಂಕವನ್ನ ಸೃಷ್ಟಿಸಿದೆ. ಮಾತುಕತೆ ಮುರಿದು ಬಿದ್ದಿರೋ ಸಾಧ್ಯತೆ ಇದ್ದು ಮತ್ತೆ ಯುದ್ಧ ಆರಂಭವಾಗುವ ಮುನ್ಸೂಚನೆ ಕೊಟ್ರಾ ಅನ್ನುವ ಅನುಮಾನ ಕೂಡ ಕಾಡ್ತಾ ಇದೆ.